ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದಾಮಿಚಂದ್ರಿ ಬಲೂನ್ ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆ ದೇವರ ಆಶೀರ್ವಾದ ಇದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ ಆ ದೇವರ ಆಶೀರ್ವಾದ ಇದೆ ಡಿಸೆಂಬರ್ ತಿಂಗಳಲ್ಲಿ. ವೃಂದಾದೇವಿಯ ಆಶೀರ್ವಾದ ನಿಮಗೆ ಇರುವಂಥದ್ದು, ಮತ್ತು ಸರಸ್ವತಿ ದೇವಿಯ ಆಶೀರ್ವಾದ ಇರುವಂಥದ್ದು, ಮತ್ತು ಇಲ್ಲಿ ಚಂದ್ರದೇವರ ಆಶೀರ್ವಾದ ಇರುವಂಥದ್ದು. ಏನೋ ಕಲಿಯೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು. ಆಧ್ಯಾತ್ಮಿಕವಾಗಿ ಮತ್ತು ಏನೋ ವಿದ್ಯೆಗಳನ್ನು ವೀಣೆ ನುಡಿಸೋದಾಗಿರ್ಬೋದು, ಸರಸ್ವತಿ ಮಾತೆಯಿಂದ ಏನೋ ಒಂದು ರೀತಿಯ ವಿದ್ಯಾಭ್ಯಾಸಗಳನ್ನು ಆಶೀರ್ವಾದದ ಮುಖಾಂತರ ನಿಮಗೆ ಸಿಗಬಹುದು. ಮತ್ತು ಗುರುಗಳ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಏನೋ ಗುರುಗಳಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಸರಸ್ವತಿ ದೇವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದಿಷ್ಟು ಬುಕ್ಗಳು ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಏನೋ ನಿಮಗೆ ಸಡನ್ನಾಗಿ ಒಂದು ಡಿಸಿಷನ್ನ ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರಗಳನ್ನು ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೀರಾ. ಆ ವಿದ್ಯಾ ಸರಸ್ವತಿ ದೇವಿಯ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು. ಅಂದರೆ ಒಂದು ವಿದ್ಯೆ ರೂಪವಾಗಿ ಯಾವುದೇ ಇರ್ಬೋದು, ಅಂದರೆ ನೃತ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಇಲ್ಲ ಆಧ್ಯಾತ್ಮಿಕವಾಗಿ ಇರ್ಬೋದು, ಎಲ್ಲ ಕಲಿಯೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಹೆಸರಿರುತ್ತೆ, ಒಂದು ವಿದ್ಯೆ ಅಂತ. ಆ ವಿದ್ಯೆಗಳನ್ನು ಯಾರೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಸರಸ್ವತಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ತಾ ಇರುವಂಥದ್ದು. ಮತ್ತು ವೃಂದಾದೇವಿಯ ಆಶೀರ್ವಾದ ಇರೋದ್ರಿಂದ ನಿಮಗೆ ಒಂದಿಷ್ಟು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇರೋರಾಗಿರ್ಬೋದು, ಒಳ್ಳೆಯ ಒಂದು ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು, ಪಾರ್ಟ್ನರ್ ನಿಮಗೆ ಬರ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ಆದಷ್ಟು ನಿಮ್ಮ ಕೈಲಿ ಆಗಿರುವಂಥದ್ದನ್ನು ನೀವು ಅವಕ್ಕೆ ಊಟನ ತಲುಪಿಸಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಚಂದ್ರದೇವ ಬಂದಿರೋದ್ರಿಂದ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಏನೋ ಒಂದು ರೀತಿಯಲ್ಲಿ ಒಂದು ಮಂದಗತಿಯಲ್ಲಿ ಕೆಲವೊಂದು ವಿಚಾರಗಳು ಇರ್ಬೋದು, ಇಲ್ಲ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಮಂದಗತಿಗಳು ಬರುವಂಥ ಚಾನ್ಸಸ್ ಇದೆ. ಮತ್ತು ತಾಯಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರುಗಳಾಗ್ಬೋದು, ಅದ್ರ ಕಡೆ ಒಂದು ಸ್ವಲ್ಪ ಹೆಚ್ಚು ಗಮನನ ಕೊಡಿ. ಮತ್ತು ಎಲ್ಲೋ ಟ್ರಾವೆಲಿಂಗ್ ಮಾಡ್ಬೋದು ನೀವು. ತಾಯಿಯ ವಿಚಾರವಾಗಿ ಏನೋ ಒಂದಿಷ್ಟು ಆರೋಗ್ಯ ಸಮಸ್ಯೆ ವಿಚಾರವಾಗಿ, ನೀವು ಕಲಿತಿರೋ ವಿದ್ಯೆಯ ವಿಚಾರವಾಗಿ ಏನೋ ಒಂದಿಷ್ಟು ಸಮಸ್ಯೆಗಳಿರ್ಬೋದು. ಬಟ್ ಆ ವಿಚಾರವಾಗಿ ಎಲ್ಲೋ ಪ್ರಯಾಣಗಳನ್ನ ಬೆಳೆಸ್ತೀರಾ ಅಂತ ಕೂಡ ಬಂದಿರುವಂಥದ್ದು. ದಯವಿಟ್ಟು ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಮಾನಸಿಕವಾಗಿ ಒಂದಿಷ್ಟು ಕುಗ್ಗುವಂಥ ಸಾಧ್ಯತೆಗಳು ಕೂಡ ಇದೆ. ಮಾಡ್ತಿರುವಂಥ ಕೆಲಸದಲ್ಲಿ ದಯವಿಟ್ಟು ಎಚ್ಚರಿಕೆ ವಹಿಸಿ ಅಂತ ಕೂಡ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಿಗ್ತಿರುವಂಥ ಗೈಡೆನ್ಸ್ ಆಗಿರುತ್ತೆ. ಹೇಗಿರುತ್ತೆ ಅಂತ ನೋಡೋಣ. ತುಂಬ ವರ್ಷಗಳಿಂದ ಆಗಿರ್ಬೋದು, ತುಂಬ ಹಿಂದಿನ ದಿನಗಳಿಂದ ದೇವರಿಗೆ, ಮನೆ ದೇವರಿಗೆ ಹೋಗದೇ ಇರುವಂಥವ್ರು ಹೋಗುವಂಥ ಸಾಧ್ಯತೆಗಳು ಕೂಡ ಈ ಮಂತಲ್ಲಿ ಬರ್ಬೋದು. ದಯವಿಟ್ಟು ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ಚಾಲೆಂಜಸ್ಗಳಿರ್ಬೋದು, ಒಂದಿಷ್ಟು ಜವಾಬ್ದಾರಿಗಳಿರ್ಬೋದು, ಒಂದಿಷ್ಟು ಇಲ್ಲಿ ಹೇಳಬೇಕು ಅಂತ ಅಂದರೆ, ನೀವು ತುಂಬ ದಿನಗಳಿಂದ, ತುಂಬ ವರ್ಷಗಳ ಹಿಂದಿನ ದಿನಗಳಿಂದನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಕೆಲಸಗಳು ಏನೂ ನಡೀತಾ ಇಲ್ಲದೆ ಇರ್ಬೋದು. ದಯವಿಟ್ಟು ಒಂದು ಮೇನ್ ರೀಸನ್ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಲಿಕ್ಕೆ ಕಾರಣ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮಗೆ ಸಿಗದೆ ಇರೋದ್ರಿಂದ ದಯವಿಟ್ಟು ಮನೆ ದೇವರಿಗೆ ಹೋಗಿ ಬನ್ನಿ. ಒಂದಿಷ್ಟು ಏನು ಫೈನಾನ್ಷಿಯಲಿ ಸಫರ್ ಮಾಡ್ತಾ ಇದ್ದೀರಾ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬರ್ತೀರಾ ಅಂತ ಬಂದಿರುವಂಥದ್ದು. ಏನು ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅದು ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೋದು. ನಿಮಗೆ ಏನು ಇಷ್ಟು ದಿನ ಫೈನಾನ್ಷಿಯಲಿ ಕುಗ್ಗಿದ್ರಿ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಸಡನ್ ಚೇಂಜಸ್ ಆಗುವಂಥದ್ದು ಇದೆ. ಮತ್ತು ನಿಮಗೆ ತುಂಬ ನೋವಾಗಿರುವಂಥದ್ದು ಇದೆ. ಇಲ್ಲಿ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಮನೆ ಆಗಿರ್ಬೋದು, ಇದೆಲ್ಲ ಬಿಟ್ಟು ಎಲ್ಲಾದರೂ ಹೋಗ್ಬಿಡ್ಲ ಅನ್ನೋವಷ್ಟು ಪರಿಸ್ಥಿತಿ ನಿಮಗೆ ಎದುರಾಗಿತ್ತು. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಇಲ್ಲೂ ಸೇಮ್ ಹಾಗೆ ಬಂದಿರೋದು. ನೀವೇನು ಲಾಂಗ್ ಟೈಮ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ತಕ್ಕಂಥ ಒಂದು ಪ್ರತಿಫಲಗಳು ಈ ಮಂತಲ್ಲಿ ಸಿಗದೇ ಇರ್ಬೋದು.
ಒಂದಿಷ್ಟು ವರಿ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುವಂಥದ್ದು. ನಿಮ್ಮ ಕೆಲವರು ಇಲ್ಲಿ ಏಜ್ ಆಗಿರೋರಿಂದ ಆಗಿರ್ಬೋದು, ತುಂಬ ವರ್ಷಗಳಿಂದ ಕಾಯ್ದಿಟ್ಟಂಥ, ತುಂಬ ವರ್ಷಗಳಿಂದ ಬರಬೇಕಾಗಿರುವಂಥ ದುಡ್ಡು ನಿಮಗೆ ಬರುತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಕೂಡ ತುಂಬ ಚೆನ್ನಾಗಾಗುತ್ತೆ. ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಲೀಡರ್ಶಿಪ್ಪಲ್ಲಿ ಇರುವಂಥವ್ರಿಗೆ ಇಮಿಡಿಯೇಟ್ ದುಡ್ಡು ಬರುವಂಥದ್ದು, ಸಡನ್ನಾಗಿ ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇರುವಂಥದ್ದು, ಈ ಮಂತಲ್ಲಿ ಒಂದಿಷ್ಟು ಗ್ರೋತ್, ಸಕ್ಸಸ್ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂಥದ್ದು. ದಯವಿಟ್ಟು ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಮ ದೇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಬಟ್ ಹೋಗ್ತಾ ಇರುವಂಥ ದಾರಿ ಕರೆಕ್ಟಾಗಿದೆಯಾ ಅಂತ ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಕೆಲವರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮದುವೆ ಕೂಡ ಆಗುವಂಥದ್ದು, ಮತ್ತು ಸಕ್ಸಸ್ ಕೂಡ ಬರ್ತಾ ಇರುವಂಥದ್ದು. ಯಾವುದೋ ಫಂಕ್ಷನ್ನ ಅಟೆಂಡ್ ಮಾಡುವಂಥದ್ದು, ಏನೋ ಅಚೀವ್ ಕಡೆ ತುಂಬ ಗೋಲ್ ಏನಿತ್ತು, ನಿಮ್ಮ ಗೋಲ್ ಏನಿತ್ತು ಅದನ್ನು ರೀಚ್ ಆಗೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ. ತುಂಬ ನಾಲೆಡ್ಜ್ ಇರುವಂಥ ವ್ಯಕ್ತಿಗಳಾಗಿ ಈ ಮಂತಿಂದ ಒಂದು ಬಿಗ್ ಬೂಸ್ಟರ್ ಆಗಿ ಹೊರಗಡೆ ಬರ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಯಾವುದೋ ಫಂಕ್ಷನ್ಗೆ ಹೋಗುವಂಥದ್ದು, ಮತ್ತು ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗುವಂಥದ್ದು, ಏನೋ ಹೊಸ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ, ಹೊಸದಾಗಿ ಏನೋ ತೋಟದ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ, ತೋಟದ ಬಗ್ಗೆ ಏನೋ ಗೊತ್ತಾಗಿರ್ಬೋದು, ಜಮೀನಿನ ಬಗ್ಗೆ ಏನೋ ಗೊತ್ತಾಗಿರ್ಬೋದು, ಸೀಕ್ರೆಟ್ಸ್ ಇರ್ಬೋದು. ಮತ್ತು ಅದರಲ್ಲಿ ಒಂದು ಸ್ವಲ್ಪ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಆ ಜಾಗದ ವಿಚಾರವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಅಂತ ಬಂದಿರುವಂಥದ್ದು. ತುಂಬ ಆಪರ್ಚುನಿಟಿಗಳು ಬರುತ್ತೆ. ನೀವು ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಇಲ್ಲಿ ಸಕ್ಸಸ್ ಸಿಗುವಂಥದ್ದು. ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಜಾಬ್ ಕೂಡ ಚೇಂಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ರೀತಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ. ಫೈನಾನ್ಷಿಯಲಿ ಕೂಡ ಇರ್ಬೋದು, ಸಕ್ಸಸ್ ಆಗಿರ್ಬೋದು. ಒಂದಿಷ್ಟು ನೋವು ಆಗುತ್ತೆ ಮಾನಸಿಕವಾಗಿ. ಅದನ್ನು ಬಿಟ್ಟು ಇಲ್ಲಿ ಆ ಸಕ್ಸಸ್ಗಳು ನಿಮ್ಮ ಜೀವನಕ್ಕೆ ಬರುತ್ತೆ. ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ನಿಮಗೆ ಒಂದಿಷ್ಟು ಏನಂತ ಅಂದರೆ ಇಲ್ಲಿ ಸಿಚುವೇಶನ್ ಹೇಗೆ ಹೊರಗಡೆ ಬರೋದು ಅನ್ನೋದು ಥಿಂಕಿಂಗ್ ತುಂಬ ಆಗಿರುತ್ತೆ. ಯಾಕೆ ಅಂತ ಅಂದರೆ ನಿಮಗೆ ಒಂದಿಷ್ಟು ನೆಗೆಟಿವಿಟಿ ಆಗಿರೋದ್ರಿಂದ ಸಿಚುವೇಶನ್ಗಳು, ಒಂದು ನೆಗೆಟಿವ್ ಥಾಟ್ಸ್ಗಳು ಬಂದು ಹೋಗ್ಬೋದು. ಬಟ್ ತುಂಬ ಎಚ್ಚರಿಕೆ ಇದ್ದರೆ ಇಲ್ಲಿ ನಿಮಗೆ ಅದೆಲ್ಲವೂ ಕೂಡ ಹೆಂಡ್ ಆಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಯೂನಿಕಾರ್ನ್ ಕಡೆಯಿಂದ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಏನು ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ. ಗೋ ವಿತ್ ಫ್ಲೋ ಬಂದಿರುವಂಥದ್ದು. ರಿಲ್ಯಾಕ್ಸ್, ಟ್ರಸ್ಟ್ ಮಾಡಿ, ನಂಬಿಕೆನ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಿಗಬೇಕಾಗಿರುವಂಥದ್ದು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ನಂಬರ್ 1 ಕಾರ್ಡ್ ಬಂದಿದೆ. ಏನೇ ಇರಲಿ ನಂಬಿಕೆ ಇಟ್ಟು ಮುಂದುವರೆದ್ರಿ ಅಂತ ಅಂದರೆ ಏನೇ ಇದ್ರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದೇ ನಿಮಗೆ ತುಂಬ ಖುಷಿನ ತಂದುಕೊಡುವಂಥ ವಿಚಾರಗಳಿರುತ್ತೆ. ಅದು ಏನೇ ಇದ್ರೂ ಕೂಡ ತುಂಬ ಇಲ್ಲಿ ಹೋಗ್ತಾ ಹೋಗ್ತಾ ಫೈನಾನ್ಷಿಯಲಿ ತುಂಬ ಒಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆಯನ್ನು ಕಾಳ್ತೀರ. ನಿಮ್ಮ ಪ್ರೆಸೆಂಟ್ ಏನು ನೋವು ತಿಂತಾ ಇದ್ರೆ ಅದೆಲ್ಲವೂ ಕೂಡ ಸದ್ಯಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಎಂಡ್ ಆಗುವಂಥದ್ದು ಕೂಡ ಇಲ್ಲಿ ಬಂದಿರುವಂಥದ್ದು. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ನ ತೊಗೊಳುತ್ತೆ ಅಂತ ಬಂದಿರುವಂಥದ್ದು. ಕಾಸ್ಮಿಕ್ ಪರ್ಲ್ ಅಂತ ಬಂದಿರುವಂಥದ್ದು. ಏನೋ ಗಿಫ್ಟ್ ಬರುತ್ತಾ ಇದೆ ನಿಮ್ಮ ಜೀವನಕ್ಕೆ. ಒಂದು ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು, ಏಂಜಲ್ಸ್ ಕಡೆಯಿಂದ ಆಗಿರ್ಬೋದು, ಒಂದು ರೀತಿಯಲ್ಲಿ ಗೇಟ್ ಓಪನ್ ಆಗಿ ಇಟ್ಕೊಂಡಿರಿ. ಏನೇ ಬಂದ್ರೂ ಅದನ್ನು ಸ್ವೀಕಾರ ಮಾಡಿ. ಒಂದು ರೀತಿಯಲ್ಲಿ ಗಿಫ್ಟ್ ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದು ಗ್ರಾಸ್ ಬರ್ತಾ ಇರುವಂಥದ್ದು. ಫ್ಯಾಮಿಲಿ ಮಧ್ಯೆ ಏನಾದರೂ ಇಶ್ಯೂಸ್ ಇದ್ದರೆ ಅದು ಕೂಡ ಸರಿ ಹೋಗುವಂಥದ್ದು. ನಿಮ್ಮ ಪಾರ್ಟ್ನರ್ ನಿಮಗೆ ಕನೆಕ್ಟ್ ಆಗುವಂಥದ್ದು, ಮತ್ತು ಯೂನಿವರ್ಸ್ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಪರ್ಸ್ನಲಿ ಏನಿದ್ರೆ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿರುವಂಥದ್ದು. ಒಂದು ರೀತಿಯಲ್ಲಿ ಮ್ಯಾಜಿಕ್, ನೀವು ಏನೇ ಮಾಡಬೇಕು ಅಂದರೂ ಒಂದು ಮ್ಯಾಜಿಕ್ ರೂಪದಲ್ಲಿ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ನೀವೇನೇ ಕೇಳಿಕೊಂಡ್ರೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ನ ಯೂನಿಕಾರ್ನ್ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾರೆ. ಯಾಕೆಂದರೆ ನೀವು ಆಲ್ರೆಡಿ ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿಬಿಟ್ಟಿದ್ದೀರ ದೇವ್ರ ಜೊತೆ ಅಂತ ಕೂಡ ಬಂದಿರುವಂಥದ್ದು. ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಬಂದಿರುವಂಥದ್ದು. ನೀವೇನೇ ಕೇಳ್ಕೊಂಡ್ರು ಅದು ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಕೇಳ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.